ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅಲರ್ಟ್ ಮೋಸಲ್ಲಿ ಬೇಸಿಕ್ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಒತ್ತೋದು ಮಾತ್ರ ಮರಿಬೇಡಿ. ಮೊದಲಿಗೆ ಆ್ಯಪ್ನ ಓಪನ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ. ಮತ್ತು ಇದರಲ್ಲಿ ಡಿಸ್ಪ್ಲೇ ಸೈಜ್ ಯಾವ್ದು ಬೇಕು ಅನ್ನೋದು ಸೆಲೆಕ್ಟ್ ಮಾಡ್ಕೊಂಡು ನಾನು 4.5ನ ಸೆಲೆಕ್ಟ್ ಮಾಡ್ಕೊತೀನಿ. ಮತ್ತು ಕಲರ್ಸು ಬ್ಲ್ಯಾಕು ವೈಟು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ವೈಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಮತ್ತು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಬರುತ್ತೆ, ಅದನ್ನು ಓಪನ್ ಮಾಡಿಕೊಂಡು ಪ್ಲಸ್ ಕ್ಲಿಕ್ ಮಾಡಿದ್ರೆ ಇಮೇಜ್ ಆ್ಯಂಡ್ ವಿಡಿಯೋ ಮತ್ತು ಆಡಿಯೋ ಈ ಥರ ಬರುತ್ತೆ. ಇದರಲ್ಲಿ ಶೇಪ್ಗಳು ಬರುತ್ತೆ, ಯಾವ್ಯಾವ ಶೇಪ್ ಬೇಕೋ ಅದು ತಗೊಬೋದು. ನಾನು ಇಮೇಜ್ ಮತ್ತು ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ ಬರುತ್ತೆ. ಅದನ್ನು ಒತ್ತಿದ್ರೆ ಈಗ ಯಾವ್ಯಾವುದು ಫೋಲ್ಡ್ರಲ್ಲಿ ಯಾವ್ಯಾವ ಫೋಟೋ ಇರುತ್ತೆ ಅನ್ನೋದೆಲ್ಲ ತೋರಿಸುತ್ತೆ. ಅದರಲ್ಲಿ ನಾನು ಪಿನ್ಸಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇದರಲ್ಲಿ ಯಾವುದು ರಾಘವೇಂದ್ರ ಸ್ವಾಮಿದೊಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಅದರ ಸೈಜು ಅದನ್ನು ಡಿಸ್ಪ್ಲೇ ಸೈಜ್ಗೆ ಫೋಟೋನ ಕ್ರಾಪ್ ಮಾಡ್ಕೊಂಡು ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀಟಾಗಿ ಕೂರಿಸ್ಕೊಂಡು, ಮತ್ತು ಇವಾಗ ಟೈಮಿಂಗ್ಸು ಒಂದು ವೀಡಿಯೋನ ಮಾಡಬೇಕು ಅಂತಂದರೆ ಒಂದು 25 ಸೆಕೆಂಡು 30 ಸೆಕೆಂಡು ವಾಟ್ಸಪ್ ಸ್ಟೇಟಸ್ಗೆ ರೆಡಿ ಮಾಡ್ಕೊಬೋದು. ಅದರಲ್ಲಿ ನಾನು ಒಂದು 30 ಸೆಕೆಂಡ್ಗೆ ಟೈಮರ್ ಟಚ್ ಮಾಡಿದ್ರೆ ಅದರಲ್ಲಿ ರೈಟಿಗೆ ತೆಗೆದ್ರೆ ಕಮ್ಮಿ ಆಗುತ್ತೆ, ಲೆಫ್ಟಿಗೆ ಎಳೆದ್ರೆ ಉದ್ದ ಆಗುತ್ತೆ. ಅದರಲ್ಲಿ ಎಷ್ಟು ನಿಮಿಷಕ್ಕೆ ಬೇಕು ಅನ್ನೋದನ್ನ ಸೆಟ್ ಮಾಡ್ಕೊಬೇಕು. ಎಷ್ಟು ನಿಮಿಷಕ್ಕೆ ಬೇಕು, ಎಷ್ಟು ಸೆಕೆಂಡಿಗೆ ಬೇಕು ಅನ್ನೋದನ್ನ ಸೆಟ್ ಮಾಡಿಕೊಂಡು ನಾನೊಂದು 30 ಸೆಕೆಂಡ್ಗೆ ಸೆಟ್ ಮಾಡ್ಕೊತೀನಿ. ಮತ್ತು 30 ಸೆಕೆಂಡ್ ಕರೆಕ್ಟಾಗಿ ಕ್ರಾಪ್ ಮಾಡ್ಕೋಬೇಕು. ಅಲ್ಲಿ ಲೆಫ್ಟು ರೈಟು ಸೆಂಟ್ರು ಕಟ್ಟಿಂಗಲ್ಲಿ ಲೆಫ್ಟಿಗೆ ಬೇಕಂದರೆ ಲೆಫ್ಟಿಗೆ ಕಟ್ ಮಾಡ್ಬೋದು, ಸ್ಟ್ರೈಟ್ ಬೇಕಂದ್ರೆ ಸ್ಟ್ರೈಟು, ಮತ್ತು ರೈಟಿಗೆ ಬೇಕಂದ್ರೆ ರೈಟಿಗೆ ಕಟ್ ಮಾಡ್ಕೊಂಡು 30 ಸೆಕೆಂಡಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಅದಕ್ಕೊಂದು ಸಾಂಗ್ನ ಸೆಟ್ ಮಾಡಬೇಕು ಅಂತಂದರೆ ಬ್ಯಾಕ್ವರ್ಡ್ ಮತ್ತು ಪ್ಲಸ್ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಆಡಿಯೋ ಕ್ಲಿಕ್ ಮಾಡಿಕೊಂಡು ವ್ಯೂ ಆಲ್ ಓಪನ್ ಮಾಡ್ಕೊಂಡ್ರೆ ಅದರಲ್ಲಿ ನಾವು ಶೇರ್ ಮಾಡಿರ್ತಕ್ಕಂಥ ಮೈ ಮ್ಯೂಸಿಕಲ್ಲಿ ಇರ್ತಕ್ಕಂಥ ಸಾಂಗ್ಗಳು ಮತ್ತು ರೆಕಾರ್ಡಿಂಗ್ಸು ಎಲ್ಲ ಇದರಲ್ಲಿ ಇರ್ತವೆ. ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫೋಲ್ಡ್ರಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಾನೊಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ಅದು ಇಲ್ಲಿ ಸಾಂಗ್ ಬಂದಿರುತ್ತೆ. ಮ್ಯೂಸಿಕ್ ಕೂಡ 0 ಸ್ಟಾರ್ಟ್ ಆಗುತ್ತೆ. ಅದು ಮತ್ತು ಫೋಟೋ ಇರುತ್ತೆ. ಸಾಂಗ್ ಜಾಸ್ತಿ ಇರುತ್ತೆ. ಅದರಲ್ಲಿ ಸಾಂಗ್ 30 ಸೆಕೆಂಡ್ ಕಟ್ ಮಾಡ್ಕೋಬೇಕು. ಫೋಟೋನ ನಾವು 30 ಸೆಕೆಂಡ್ಗೆ ಕ್ರಾಪ್ ಮಾಡ್ಕೊಂಡೀವಿ ಅಂದರೆ ಅದನ್ನು ಸಾಂಗ್ನ 30 ಸೆಕೆಂಡ್ಗೆ ಕ್ರಾಪ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋದು. ರೈಟ್ನ ಕಟಿಂಗ್ ಮಾಡಿ ಈಗ 30 ಸೆಕೆಂಡ್ಗೆ ಸೆಟ್ ಆಗುತ್ತೆ. ಪ್ಲೇ ಮಾಡಿದ್ರೆ ಫೋಟೋಯಿಂದ ಹಿಡಿದು ಲಾಸ್ಟ್ ತನಕ 30 ಸೆಕೆಂಡ್ಗೆ ಸಾಂಗ್ ಸೆಟ್ ಆಗಿರುತ್ತೆ. ಹಿಂಗೆ ಬಂದು ಪ್ರಾಜೆಕ್ಟ್ ನೇಮ್ ಕೊಟ್ಕೊಳ್ಳೋದು. ಪ್ರಾಜೆಕ್ಟ್ 1, 2 ಅಥವಾ ನಿಮಗೆ ಗೊತ್ತಾಗೋಂಥ ಸಾಂಗ್ ನೀವು ಒಂದು ನೇಮ್ನ ಕೊಟ್ಕೊಬೋದು. ಅದಕ್ಕೆ ಪ್ರಾಜೆಕ್ಟ್ ನೇಮ್ನ ಸೇವ್ ಮಾಡ್ಕೋಬೇಕು. ನೀವು 1 ಅಂತ ಮೊದಲನೇ ವೀಡಿಯೋ ಆದರೆ ನಾವು 1 ಅಂತ ನಿಮ್ಗೆ ಗೊತ್ತಾಗೋ ಥರ ಯಾವ್ದಾದ್ರು ಸೆಟ್ ಮಾಡ್ಕೊಳ್ಳೋದು. ವಿಡಿಯೋ ಎಕ್ಸ್ಪರ್ಟ್ ಅಂತ ಇರುತ್ತೆ ಇಲ್ಲಿ. ವಿಡಿಯೋಗೆ ಎಕ್ಸ್ಪರ್ಟ್ ಕೊಟ್ಟರೆ ಅದು ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಆಗೋ ತನಕ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಆದಮೇಲೆ ಸೇವ್ ಕೊಟ್ಕೊಂಡ್ರೆ ವಾಟ್ಸಪ್ ವೀಡಿಯೋ ಕ್ಲಿಯರಾಗಿ ಡೌನ್ಲೋಡ್ ಆಗಿರುತ್ತೆ ಮತ್ತು ಗ್ಯಾಲರಿಗೆ ಅದೇ ಸೇವ್ ಆಗಿರುತ್ತೆ. ಬೇಸಿಕ್ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನ ತಿಳ್ಕೊಂಡಿದ್ರೆ ಓಕೆ.